ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಪ್ರಾಚೀನ ಕನ್ನಡ ಸಾಹಿತ್ಯದ ಅವಸ್ಥೆಯಲ್ಲಿ ಬರುವ ಕವಿಗಳ ಪರಿಚಯದ ಮಾಲಿಕೆಯಲ್ಲಿ ಅಭಿನವ ಪಂಪ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ನಾಗಚಂದ್ರ ಕವಿ. ಈ ನಾಗಚಂದ್ರ ಕವಿಯ ಜೀವನ, ಕವಿ ರಚನೆ ಮಾಡಿದಂತಹ ಕೃತಿಗಳ ವೈಶಿಷ್ಟ್ಯತೆ, ಇವುಗಳ ಕುರಿತಾದಂತಹ ಒಂದು ಧ್ವನಿಮುದ್ರಣ ಪಾಠವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ, ಕನ್ನಡ ಸಾಹಿತ್ಯದ ಮೇಲೆ ಒಲವು ಇರತಕ್ಕಂತಹ ಓದುಗಾರರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಈ ಒಂದು ಧ್ವನಿಮುದ್ರಣ ಪಾಠ ಸಹಾಯಕಾರಿ ಆಗುತ್ತದೆ ಅನ್ನೋದನ್ನು ಭಾವಿಸಿ ತಮ್ಮ ಜೊತೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಸಾಹಿತ್ಯ ಮತ್ತು ನೇಮಕಾತಿಯ ಕುರಿತಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕುರಿತಾದಂತಹ ಮಾಹಿತಿಗಳನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಧ್ವನಿಮುದ್ರಣ ಪಾಠವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದ್ದು, ಮಾಹಿತಿಗೆ ಲೈಕ್ ಕೊಡುವುದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಜೈನ ರಾಮಾಯಣವನ್ನು ರಚನೆ ಮಾಡಿದಂತಹ ನಾಗಚಂದ್ರನ ಕುರಿತಾದಂತಹ ಧ್ವನಿಮುದ್ರಣ ಪಾಠವನ್ನು ತಮ್ಮ ಜೊತೆ ಹಂಚಿಕೊಡ್ತಾ ಇದ್ದೀನಿ. ಜೈನ ಸಾಹಿತ್ಯ ಪರಂಪರೆಯಲ್ಲಿ ಕಾವ್ಯ ಪರಿವರ್ತನೆ ಗಾಳಿ ಬೀಸಿರುವುದು ಅದು 11ನೇ ಶತಮಾನದ ಕೊನೆಯ ಅವಧಿಯಲ್ಲಿ. ಕನ್ನಡ ಸಾಹಿತ್ಯವು ಬಹಳಷ್ಟು ಸಮೃದ್ಧಿಯನ್ನು ಕಂಡಿತ್ತು. ಇದನ್ನು ವಿಸ್ತರಿಸುವ ಕೆಲಸವನ್ನು ಜೈನ ಕವಿಯಾದ ನಾಗಚಂದ್ರನು ಕೈಗೊಂಡನು. ಈ ನಾಗಚಂದ್ರನ ಕಾವ್ಯ ಪ್ರತಿಭೆಯಿಂದಾಗಿ ಹೊರಹೊಮ್ಮಿದ ಆಗಮಿಕ ಕಾವ್ಯಗಳ ಕುರಿತು ಸಮಗ್ರವಾದ ಚಿತ್ರಣವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈತನಿಗಿಂತಲೂ ಪೂರ್ವದಲ್ಲಿ 10ನೇ ಶತಮಾನದಲ್ಲಿ ರತ್ನತ್ರಯರು ಆಗಮಿಕ ಕಾವ್ಯಗಳನ್ನು, ಲೌಕಿಕ ಕಾವ್ಯಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹಾಗೂ ಜೈನ ಮತದ ಪ್ರಚಾರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಂತಹ ಹೆಗ್ಗಳಿಕೆ ಅದು ರತ್ನತ್ರಯರಿಗೆ ಸಲ್ತಾ ಇದೆ. ಅರ್ಥಾತ್ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚಕ್ರವರ್ತಿ ಪೊನ್ನ ಇವರಿಗೆ ಈ ಒಂದು ಶ್ರೇಯಸ್ಸು ಲಭಿಸುತ್ತದೆ. ಇವರ ದಾರಿಯಲ್ಲಿಯೇ, ಇವರ ಒಂದು ಕೃತಿಗಳನ್ನೇ ಆಧರಿಸಿಕೊಂಡು ಜೈನ ಕವಿಯಾಗಿರ್ತಕ್ಕಂತಹ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡಿ ಜೈನ ಮತಕ್ಕೆ ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ರಾಮಾಯಣದ ಮಹಾಕಾವ್ಯವನ್ನು ಕೊಟ್ಟಂತಹ ಹೆಗ್ಗಳಿಕೆ ಅದು ನಾಗಚಂದ್ರನಿಗೆ ಸಲ್ತಾ ಇದೆ. ಇಂತಹ ನಾಗಚಂದ್ರನ ಕವಿ, ಕಾಲ ಮತ್ತು ಸ್ಥಳದ ವಿಚಾರವನ್ನು ಅವಲೋಕನ ಮಾಡಿದಾಗ ನಾಗಚಂದ್ರನು ತನ್ನ ಕಾಲದ ವಿಚಾರವನ್ನು ತನ್ನ ಯಾವ ಮಹಾಕಾವ್ಯಗಳಲ್ಲಿಯೂ ಪ್ರಸ್ತಾಪಗೊಳಿಸಿಲ್ಲ. ಆದರೂ ಸಮಕಾಲೀನ ಅರಸರ ಕಾಲವನ್ನು, ಕೃತಿಯ ಸಾಂದರ್ಭಿಕ ವಿಷಯವನ್ನು, ಆಶ್ರಯದಾತರ ಸಮಾನವಾದ ಸಮಯವನ್ನು ಗುರುತಿಸಿಕೊಂಡು ಕವಿಗೆ ಕಾಲಮಾನದ ಸಂದರ್ಭವನ್ನು ಗುರುತಿಸಲಾಗಿದೆ. ಪ್ರಸ್ತುತ ಮಟ್ಟಕ್ಕೆ ಸಂಶೋಧನೆಯಿಂದ, ಸಂಪಾದನೆಯಿಂದ ತಿಳಿದ ಬರುವ ವಿಷಯಕ್ಕೆ ಅನುಸಾರವಾಗಿ ಹೊಯ್ಸಳ ದೊರೆ, ದೂರ ಸಮುದ್ರದ ಬಲ್ಲಾಳ ರಾಜನು ಆಡಳಿತದಲ್ಲಿ ಆಶ್ರಯವನ್ನು ಹಾಗೂ ಕಲ್ಯಾಣಿ ಚಾಲುಕ್ಯರ ಆಶ್ರಯದಲ್ಲಿ ಅಥವಾ ಈ ಎರಡೂ ಮನೆತನಗಳ ಸಾಮಂತರ ಆಶ್ರಯದಲ್ಲಿ ಇದ್ದಿರಬಹುದು ಎಂಬುದನ್ನು ನಾವು ಸಂಭಾವಿಸಿಕೊಳ್ಳಲಾಗಿದೆ. ಹಾಗಾಗಿ ಕ್ರಿಸ್ತಶಕ 11ನೇ ಶತಮಾನ ಎಂದು ಅಭಿಪ್ರಾಯವನ್ನು ವಿದ್ವಾಂಸರರು ವ್ಯಕ್ತಪಡಿಸುತ್ತಾರೆ. ನಾಗಚಂದ್ರನ ಸ್ಥಳವನ್ನು ಇವನ ಮೊಮ್ಮಗನಾದಂತಹ ಬ್ರಹ್ಮಶಿವ ತಾನು ವಿಜಯಪುರ ಸಮೀಪದ ಪೊಟ್ಟಲಕೆರೆಯವನು ಎಂದು ಸಮಯ ಪರೀಕ್ಷೆ ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ. ಆದ್ದರಿಂದ ನಾಗಚಂದ್ರನ ಜನನ ಸ್ಥಳ ವಿಜಯಪುರ ಎಂದು ನಿರ್ಧರಿಸಲಾಗಿದೆ. ನಾಗಚಂದ್ರನ ಗುರು ಬಾಲಚಂದ್ರ ಮುನಿ. ಇವನು ರತ್ನತ್ರಯರು ಬರೆದ ಆಗಮಿಕ ಕಾವ್ಯಗಳನ್ನು ಅಧ್ಯಯನ ಮಾಡಿರುವವನು. ಇವರು ಸಮೀಪದ ಅಗ್ರಹಾರದಲ್ಲಿ ನೆಲೆಸಿರಬೇಕೆಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾಗಿದೆ. ನಾಗಚಂದ್ರನು ರಚನೆ ಮಾಡಿದಂತಹ 2 ಕೃತಿಗಳು ಎಂದರೆ ಒಂದು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ. ಇವೆರಡೂ ಅತ್ಯಂತ ಶ್ರೇಷ್ಠ ಕಾವ್ಯಗಳಾಗಿ ಗುರುತಿಸಿಕೊಂಡಿದ್ದು, ಇಂತಹ ಕಾವ್ಯಗಳಿಗೆ ಈ ಸಂದರ್ಭದಲ್ಲಿ ನಾಗಚಂದ್ರನ ಕುರಿತಾದಂತಹ ವಿಚಾರವನ್ನು ತಿಳಿಸುವಂತಹ ಕನ್ನಡ ಶಾಸನ ಇಂದಿನ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಲಭ್ಯವಾಗಿದ್ದನ್ನು
ನಾವು ಗಮನಿಸಬಹುದಾಗಿದೆ. ಈ ಎರಡೂ ಕಾವ್ಯಗಳ ಮೂಲಕವಾಗಿ ನಾಗಚಂದ್ರ ಕವಿಗೆ ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಸಾಹಿತ್ಯ ಸರ್ವಜ್ಞ, ವಿದ್ವಾಂಸರ ಮೆಚ್ಚುಗೆಯಿಂದ ಅಭಿನವ ಪಂಪ ಹೀಗೆ ಹಲವಾರು ಬಿರುದುಗಳಿಂದ ವೈಭವಿತ ಬದುಕನ್ನು ಕಳೆದಿದ್ದನು ಎಂಬ ಅಭಿಪ್ರಾಯ ಈತನ ಕೃತಿಗಳಿಂದಲೇ ನಮಗೆ ಲಭ್ಯವಾಗುತ್ತದೆ. ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮಲ್ಲಿನಾಥ ಪುರಾಣವನ್ನು ನಾಗಚಂದ್ರನು ರಚನೆ ಮಾಡಿದ್ದು, ಇದರಲ್ಲಿ ಧರ್ಮಾಭಿಮಾನಕ್ಕೆ ಹಿಡಿದ ಸೊಡರಿನಂತಿದೆ, ಆದರೆ ಧರ್ಮದಷ್ಟೇ ಕಾವ್ಯಧರ್ಮವು ಉಜ್ವಲವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಈ ಕೃತಿಯಲ್ಲಿ ಜೈನ ತೀರ್ಥಂಕರರ 19ನೇ ವ್ಯಕ್ತಿಯಾಗಿರ್ತಕ್ಕಂತಹ ತೀರ್ಥಂಕನಾಗಿರ್ತಕ್ಕಂತಹ ಮಲ್ಲಿನಾಥನ ಜೀವನ ಚರಿತ್ರೆಯನ್ನು ಇದು ಒಳಗೊಂಡಿದೆ. ಸುಮಾರು 14 ಆಶ್ವಾಸಗಳಲ್ಲಿ 1500 ಪದ್ಯಗಳಲ್ಲಿ ಹರಡಿಕೊಂಡಿರುವ ಮಲ್ಲಿನಾಥ ಪುರಾಣದಲ್ಲಿ ತೀರ್ಥಂಕರನ ಭವಾವಳಿಯ ಪೈಕಿ ಒಂದು ಜನ್ಮದ ಕತೆ ಮಾತ್ರ ನಿರೂಪಿತವಾಗಿದ್ದು, ಜೀವಿತರ ವೃತ್ತಾಂತ ವಿಸ್ತಾರವಾಗಿ ವರ್ಣಿತವಾಗಿದೆ. ಕವಿಯ ವರ್ಣನೆಗಳು ಸಹಜವಾಗಿ, ಸುಂದರವಾಗಿ, ಮನೋಹರವಾಗಿ ಮೂಡಿಬಂದಿದೆ ಅನ್ನುವುದಕ್ಕೆ ಈ ಕಂದಕಾವ್ಯವೇ ಸಾಕ್ಷಿಯಾಗಿ ನಿಲ್ಲುತ್ತದೆ. ಸಿಡಿಲೆಂಬ ಜವನ ಕೊಡಲಿಯ ಕಡುಪೊಯ್ಲೆನಂ ನೆಗೆದ ಬೇರ್ಗಳೊಡನೆ ನೆಲವಾಯ್ಬಿಡೆ ಬೆಟ್ಟು ಕೆಡವ ತೆರದಿಂ ಕೆಡವಾಲ ಮನಿದಿರೋಳ್ ಅವನಿಪಾಲಂ ಕಂಡಂ. ಅಂದರೆ ಸಿಡಿಲಿನಿಂದ ನೆಲಕ್ಕೆ ಉರುಳಿದ ಆಲದ ಮರವನ್ನು ವೈಶ್ರವಣ ಮಹಾರಾಜ ಕಂಡು ವೈರಾಗ್ಯಕ್ಕೆ ಇದು ಮುನ್ನುಡಿ ಎಂಬಂತೆ ವಿವರಿಸಿದ್ದಾನೆ. ಅಂದರೆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವಿದ್ಯಮಾನಗಳು ಮನುಷ್ಯನ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾವೆ ಅನ್ನೋದು ಈ ಕಾವ್ಯದ ವಿಶೇಷ. ಅಂದರೆ ಮನುಷ್ಯ ಜೀವನ ಶಾಶ್ವತ ಅಲ್ಲ ಅನ್ನೋದಂತಹ ಜೈನ ಧರ್ಮದ ನೀತಿ ಈ ಒಂದು ಕಾವ್ಯದಿಂದ ನಮಗೆ ಅರ್ಥವಾಗುತ್ತದೆ. ಮಲ್ಲಿನಾಥ ಪುರಾಣವನ್ನು ಭೋಗ ಜೀವನವನ್ನು ತಿಳಿಸಿ ತ್ಯಾಗ ಜೀವನಕ್ಕೆ ಬರುವಂತಹ ಪ್ರಸಂಗಗಳು ಅತ್ಯಂತ ಮನೋಹರವಾಗಿ ಅಭಿವ್ಯಕ್ತಗೊಂಡಿವೆ. ಇನ್ನೊಂದು ಕಾವ್ಯ ರಾಮಚಂದ್ರ ಚರಿತ ಪುರಾಣ. ಇದಕ್ಕೆ ಪಂಪ ರಾಮಾಯಣ ಎಂದು, ಜೈನ ರಾಮಾಯಣ ಎಂಬ ಅನ್ವರ್ಥಕ ನಾಮಗಳಿಂದ ಈ ಒಂದು ಕೃತಿಯನ್ನು ಗುರುತಿಸಲಾಗುತ್ತಿದ್ದು, ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣವು ಜೈನ ಸಂಪ್ರದಾಯ ಅನುಸಾರವಾಗಿ ಬಂದಿರುವ ಮೊದಲ ರಾಮಾಯಣವಾಗಿದೆ. ಈ ಕೃತಿಗೆ ವಿಮಲ ಸೂರಿಯು ರಚನೆ ಮಾಡಿರ್ತಕ್ಕಂತಹ ಪ್ರಾಕೃತದಲ್ಲಿ ಬರೆದಿರುವ ಪೌಮಚರಿ ಕೃತಿ ಆಖರವಾಗಿದೆ. ರವಿಸೇನನು ಸಂಸ್ಕೃತದಲ್ಲಿ ಬರುವ ಪದ್ಮಪುರಾಣವು ಇದಕ್ಕೆ ಆಖರಗಳಾಗಿವೆ. ಜೈನ ರಾಮಾಯಣವು ವಾಲ್ಮೀಕಿ ರಾಮಾಯಣಕ್ಕಿಂತ ಅತ್ಯಂತ ಭಿನ್ನವಾಗಿದೆ. ಇಲ್ಲಿ ರಾಮನು ಮಹಾವಿಷ್ಣುವಿನ ಅವತಾರ ಅಲ್ಲ. ರಾವಣನನ್ನು ಅವನು ಕೊಲ್ಲುವುದೂ ಇಲ್ಲ. ಅವನು ಜೈನರ 360 ಶಲಾಕ ಪುರುಷರಲ್ಲಿ ಒಬ್ಬನಾದ ಬಲದೇವ, ಅವನ ತಮ್ಮನಾದ ಲಕ್ಷ್ಮಣ, ವಾಸುದೇವ. ಇಲ್ಲಿ ರಾವಣ ವೈಕುಂಠದ ಶಾಪಗ್ರಸ್ತನಾದ ದ್ವಾರಪಾಲಕನಲ್ಲ, ಪ್ರತಿ ವಾಸುದೇವ. ವಾಸುದೇವನಾದ ಲಕ್ಷ್ಮಣನಿಂದ ಹತನಾಗುತ್ತಾನೆ. ಸೀತೆ ಅಯೋನಿಜೆ ಅಲ್ಲ, ಜನಕ ಮಹಾರಾಜನ ಔರಸ ಪುತ್ರಿ. ಪ್ರಭಾಮಂಡಲನ ಸಹೋದರಿ. ಸುಗ್ರೀವ, ಹನುಮಂತ ಕಪಿಗಳೆಲ್ಲ ಕಪಿಧ್ವಜರು. ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟುವುದಿಲ್ಲ. ಆಕಾಶಗಾಮಿನಿ ವಿದ್ಯೆಯಿಂದ ಸಮುದ್ರವನ್ನು ಹಾರುವುದು. ರಾವಣಾದಿಗಳು ಅಸುರರಲ್ಲ, ಕೇಚರರು. ಹನುಮಂತ ಬ್ರಹ್ಮಚಾರಿಯಲ್ಲ, ರಾವಣನ ಸಹೋದರಿಯ ಅಳಿಯ. ರಾವಣನಿಗೆ 10 ತಲೆಗಳಿಲ್ಲ. ಹೀಗೆ ಕಾವ್ಯದ ವಿಷಯ ವಸ್ತುವನ್ನು ಬದಲಾವಣೆ ಮಾಡುವುದರ ಜೊತೆಗೆ ಪಾತ್ರಗಳನ್ನು ಬದಲಾವಣೆ ಮಾಡಿದ ಹೆಗ್ಗಳಿಕೆ ನಾಗಚಂದ್ರನಿಗೆ ಸಲ್ಲುತ್ತದೆ. ಕಾರಣ ಜೈನ ಧರ್ಮದಲ್ಲಿ ಬರ್ತಕ್ಕಂತಹ 360 ಶಲಾಕ ಪುರುಷರನ್ನ ಕಾವ್ಯದಲ್ಲಿ ಬಳಸಿಕೊಂಡಂತಹ ಹೆಗ್ಗಳಿಕೆ, ಅರ್ಥಾತ್ ಸಮೀಕರಣ ಮಾಡಿದಂತಹ ಶ್ರೇಯಸ್ಸು ನಾಗಚಂದ್ರ ಕವಿಗೆ ಅದು ಸಲ್ಲುತ್ತದೆ. 360 ಶಲಾಕ ಪುರುಷರು ಅಂತಂದರೆ ಚಕ್ರವರ್ತಿಗಳು, 24 ಜನ ತೀರ್ಥಂಕರರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು, 9 ಜನ ಬಲದೇವರ ವಿಚಾರಗಳನ್ನು 360 ಶಲಾಕ ಪುರುಷರು ಅಂತ ನಾವು ಕರಿತಾ ಇದ್ದೀವಿ. ಇವರ ಪಾತ್ರಗಳು ಜೈನ ರಾಮಾಯಣದಲ್ಲಿ ಅಡಕಗೊಳಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಭಾರತೀಯ ಮಹಾಕಾವ್ಯಗಳಲ್ಲಿಯೂ ಒಂದಾಗಿರ್ತಕ್ಕಂತಹ ರಾಮಾಯಣವನ್ನು ಪ್ರಥಮ ಬಾರಿಗೆ ರಚನೆ ಮಾಡಿದಂತಹ ಹೆಗ್ಗಳಿಕೆ ಅದು ನಾಗಚಂದ್ರನಿಗೆ ಸಲ್ಲುತ್ತದೆ. ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊಸ ಸೃಷ್ಟಿ ಮಾಡಿದಂತಹ ರಾಮಾಯಣದ ಕಾವ್ಯ ಇಂದಿಗೂ ಜೀವಂತವಾಗಿದೆ.
ಅಂದರೆ ಅರ್ಥಾಂತರ ಅಲಂಕಾರಗಳಿಂದಾಗಿ, ಉತ್ಪ್ರೇಕ್ಷೆ ಅಲಂಕಾರಗಳಿಂದಾಗಿ, ಉಪಮಾ ಅಲಂಕಾರಗಳಿಂದಾಗಿ ಚಂಪೂ ಕಾವ್ಯವನ್ನು ರಚನೆ ಮಾಡಿದಂತಹ ನಾಗಚಂದ್ರನ ಈ ರಾಮಚಂದ್ರ ಚರಿತ ಪುರಾಣ ಎಲ್ಲ ಪದವಿ ಹಂತದ ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳಿಗೆ ಪದವಿ ಮಹಾವಿದ್ಯಾಲಯಗಳಲ್ಲಿ ಪಠ್ಯಕ್ರಮವಾಗಿಯೂ ಇಂದಿಗೂ ಅಧ್ಯಯನ ಆಗುತ್ತಿರತಕ್ಕಂತಹ ಪ್ರಾಚೀನ ಕನ್ನಡ ಕಾವ್ಯಗಳ ಮಾಲಿಕೆಯಲ್ಲಿಯೂ ರಾಮಚಂದ್ರ ಚರಿತ ಪುರಾಣವನ್ನು ರಚನೆ ಮಾಡಿದಂತಹ ನಾಗಚಂದ್ರ ಕವಿಗೆ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರುವುದು ಕನ್ನಡ ಸಾಹಿತ್ಯ ಲೋಕಕ್ಕೆ ಈತನ ಕೊಡುಗೆ ಎಷ್ಟು ಅಮೂಲ್ಯವಾಗಿದೆ ಅಂದರೆ ಆ ಕಾವ್ಯಗಳ ಬಳಕೆ ಇಂದಿಗೂ ನಿರಂತರಾಗಿದೆ ಅನ್ನುವಂತಹ ಗೌರವವೇ ಸಾಕ್ಷಿಯಾಗಿ ನಿಲ್ತಾ ಇದೆ. ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸಪ್ರಿಯ ಎಂದು ಕರೆಯಲಾಗಿದ್ದು, ಇದು ಕಾವ್ಯಶೈಲಿಗೆ ಸತ್ವವನ್ನು ಒದಗಿಸಿದ ಗುಣಹೀನನ ಸಿರಿಗಿಂತ ಗುಣಿಗಳ ಒಡೆತನವೇ ಲೇಸು ಇಂತಹ ನುಡಿಗಟ್ಟುಗಳು ಅಭಿನವ ಪಂಪನ ಪ್ರತಿಭೆಗೆ ಕಥಾ ಸಂವಿಧಾನವಾಗಿತ್ತು. ಸನ್ನಿವೇಶ ರಚನೆ, ಪಾತ್ರ ಸೃಷ್ಟಿ, ಕಲ್ಪನಾಶಕ್ತಿಗಳಿಗೂ ಲೋಕಾನುಭವಕ್ಕೂ ಹಿಡಿದ ಸೊಡರಿನಂತಿದೆ. ಇಂತಹ ಮಾತುಗಳು ನಾಗಚಂದ್ರನ ಕಾವ್ಯಗಳಲ್ಲಿ ಸಹಜವಾಗಿ ಸಂದರ್ಭ ಉಚಿತವಾಗಿ ಬಳಕೆಗೊಂಡಿದೆ ಅನ್ನುವುದಕ್ಕೆ ಈ ಎರಡು ಕೃತಿಗಳು ನಮಗೆ ಉದಾಹರಣೆಯಾಗಿ ಕಣ್ಣ ಮುಂದೆ ಬಂದು ನಿಲ್ಲುತ್ತವೆ. ಇದು ನಾಗಚಂದ್ರ ಕವಿಯ ಜೀವನ, ಕವಿ ರಚನೆ ಮಾಡಿದಂತಹ ಎರಡು ಮಹಾಕಾವ್ಯಗಳ ಕುರಿತಾದಂತಹ ಒಂದಿಷ್ಟು ಧ್ವನಿಮುದ್ರಣ ಪಾಠ. ಇದರ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಮತ್ತಷ್ಟು ತಮಗೆ ಕನ್ನಡ ಸಾಹಿತ್ಯದ ಕುರಿತಾಗಿ, ಕವಿಗಳ ಕುರಿತಾಗಿ ಏನಾದರೂ ಧ್ವನಿಮುದ್ರಣ ಪಾಠದ ಅವಶ್ಯಕತೆ ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಈ ಒಂದು ಧ್ವನಿಮುದ್ರಣ ಪಾಠವನ್ನು ತಮ್ಮ ಕನ್ನಡ ಮನಸ್ಸುಗಳ ಜೊತೆಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.